ರಾಷ್ಟ್ರಪತಿ ಭವನದಲ್ಲಿ ಇಂದು ಸಂಜೆ ಮೋದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕನಿಷ್ಠ ಸಂಪುಟ ಗರಿಷ್ಠ ಸರ್ಕಾರ ಅನ್ನುವ ಮಾತು ಎಲ್ಲೆಡೆ ಕೇಳಿ ಬರ್ತಿದೆ. ಯಾರ್ಯಾರು ಸಂಪುಟ ಸೇರಲಿದ್ದಾರೆ ಎನ್ನುವ ಬಗ್ಗೆ ಕುತೂಹಲ ಗರಿಗೆದರಿದೆ. ಇನ್ನು ಮೋದಿ ಸಂಪುಟದಲ್ಲಿ 45 ಮಂದಿಗೆ ಸ್ಥಾನ ಸಿಗಲಿದೆ ಎಂದು ಹೇಳಲಾಗ್ತಿದೆ. 24 ಮಂದಿ ಸಂಪುಟ ದರ್ಜೆ, 11 ಮಂದಿ ರಾಜ್ಯ ಸಚಿವ ಖಾತೆ ಹೊಂದಲಿದ್ದಾರೆ ಎನ್ನಲಾಗಿದೆ. ಉಳಿದಂತೆ 10 ಮಂದಿಗೆ ರಾಜ್ಯ ಸ್ವತಂತ್ರ ಖಾತೆ ದೊರೆಯಲಿದೆ. ಹಾಗೆಯೇ ಈ ಎಲ್ಲಾ 45 ಮಂದಿ ಇಂದೇ ಪ್ರಮಾಣ ವಚನ ಸ್ವೀಕಾರವನ್ನ ಮಾಡಲಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಶಾಂತ್ ನಾತು ಈಗ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮೋದಿ ಸಂಪುಟದಲ್ಲಿ 45 ಮಂದಿಗೆ ಸ್ಥಾನ ಸಿಗಲಿದೆ. ಸೊ ಈ 45 ಮಂದಿಗೆ ಈಗಾಗಲೇ ಸ್ಥಾನ ಸಿಗುವಂತಹ ಹಿನ್ನೆಲೆಯಲ್ಲಿ ಇವತ್ತೇ ಅವರು ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಲಿದ್ದಾರೆ. ಹಾಗಾದ್ರೆ ಈ ಎಲ್ಲಾ 45 ಮಂದಿಯ ಒಂದು ದರ್ಜೆಗಳು ಯಾವುದು, ಯಾವ ಖಾತೆಗಳು ಸಿಗಲಿದೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಸಿಕ್ಕಿದೆಯಾ ಹೇಗೆ? ನವಿತಾ, ನರೇಂದ್ರ ಮೋದಿ ಏನಿವತ್ತು ಸಂಜೆ 6:15ಕ್ಕೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅವ್ರ ಜೊತೆಗೆ 45 ಸಚಿವರ ಒಂದು ತಂಡ ಕೂಡ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಲಿದೆ. 23 ಕ್ಯಾಬಿನೆಟ್ ದರ್ಜೆ ಸಚಿವರು ಕೂಡ ನರೇಂದ್ರ ಮೋದಿ ಅವರ ಜೊತೆಗೆ ಪ್ರಮಾಣ ವಚನವನ್ನು ತೆಗೆದುಕೊಳ್ಳಿದ್ದಾರೆ. 24 ರಾಜ್ಯ ಸಚಿವರು ಕೂಡ ಈ ಒಂದು ನರೇಂದ್ರ ಮೋದಿ ಸಂಪುಟದಲ್ಲಿದ್ದಾರೆ. ಪ್ರಮುಖವಾಗಿ ಬಿಜೆಪಿಯ ಬಹುತೇಕ ಪಾರ್ಲಿಮೆಂಟರಿ ಬೋರ್ಡ್ ಏನಿದೆ ನವಿತಾ, ಇದು ನರೇಂದ್ರ ಮೋದಿ ಅವರ ಜೊತೆಗೆ ಪ್ರಮಾಣ ವಚನವನ್ನು ತೆಗೆದುಕೊಳ್ಳಿದೆ. ಮೊದಲನೆಯದಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್ ನರೇಂದ್ರ ಮೋದಿ ಸಂಪುಟದಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳಿದ್ದಾರೆ. ಲಖನೌದಿಂದ ರಾಜನಾಥ್ ಸಿಂಗ್ ಆಯ್ಕೆಯಾಗಿ ಬಂದಿದ್ದಾರೆ. ಹಿಂದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದರು. ಇನ್ನೊಬ್ಬ ಪ್ರಮುಖ ಸಚಿವ ಅರುಣ್ ಜೇಟ್ಲಿ ಅಮೃತ್ಸರದಿಂದ ಸೋತರೂ ಕೂಡ ನರೇಂದ್ರ ಮೋದಿ ಸಂಪುಟದಲ್ಲಿ ಹಿರಿಯ ಸಚಿವರಾಗಿರಲಿದ್ದಾರೆ. ಬಹುತೇಕ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಏನಿರುತ್ತೆ ಅದರಲ್ಲಿ ಅರುಣ್ ಜೇಟ್ಲಿ ಇರಲಿದ್ದಾರೆ. ಹಣಕಾಸು ಸಚಿವರಾಗಿ ಅರುಣ್ ಜೇಟ್ಲಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಇನ್ನೊಬ್ಬ ಪ್ರಮುಖ ಸಚಿವೆ ಸುಷ್ಮಾ ಸ್ವರಾಜ್, ವಾಜಪೇಯಿ ಸಂಪುಟದಲ್ಲಿ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆಗಿದ್ರು, ದೆಹಲಿಯ ಮುಖ್ಯಮಂತ್ರಿಯಾಗಿದ್ರು, ವಿರೋಧ ಪಕ್ಷದ ನಾಯಕಿಯಾಗಿದ್ರು. ಈಗ ಸುಷ್ಮಾ ಸ್ವರಾಜ್ ಕೂಡ ನರೇಂದ್ರ ಮೋದಿ ಸಂಪುಟದಲ್ಲಿ ಸ್ಥಾನವನ್ನು ಪಡೆಯಲಿದ್ದಾರೆ. ಆದರೆ ಸುಷ್ಮಾ ಸ್ವರಾಜ್ ಅವರ ಖಾತೆ ಯಾವುದು ಅಂತಕ್ಕಂಥದ್ದು ಇನ್ನೂ ಖಚಿತಗೊಂಡಿಲ್ಲ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತಕ್ಕಂಥದ್ದು ಕೂಡ ದೆಹಲಿಯಲ್ಲಿ ಓಡಾಡ್ತಿರ್ತಕ್ಕಂಥ ಹೆಸರು. ಸುಷ್ಮಾ ಸ್ವರಾಜ್ ಕೂಡ ನರೇಂದ್ರ ಮೋದಿ ಸಂಪುಟದಲ್ಲಿ ಸ್ಥಾನ ಪಡೆಯಲಿದ್ದಾರೆ. ಒಂದು ವೇಳೆ ನರೇಂದ್ರ ಮೋದಿ ಸಂಪುಟದಲ್ಲಿ ಪ್ರಮುಖ ಖಾತೆ, ಅದು ರೈಸಿನಾ ಹಿಲ್ ಮೇಲಿನ ಖಾತೆ, ಪ್ರಮುಖ 4 ಖಾತೆಗಳಲ್ಲಿ ಸಿಗದೆ ಹೋದ್ರೆ ಸುಷ್ಮಾ ಸ್ವರಾಜ್ ಅಸಮಾಧಾನಗೊಳ್ತಾರೆ ಅಂತಕ್ಕಂಥ ಮಾತಿದೆ. ಹೀಗಾಗಿ ಅವರಿಗೆ ಯಾವ ಖಾತೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಅನಂತ್ ಕುಮಾರ್ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಕಳೆದ 10 ವರ್ಷಗಳಿಂದ ಬೆಂಗಳೂರು ದಕ್ಷಿಣದ ಸಂಸದ 6ನೇ ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ. ಅನಂತ್ ಕುಮಾರ್ ಕೂಡ ನರೇಂದ್ರ ಮೋದಿ ಸಂಪುಟದಲ್ಲಿ ಪ್ರಮುಖ ಕ್ಯಾಬಿನೆಟ್ ಸಚಿವರಾಗಲಿದ್ದಾರೆ. ಸದಾನಂದ ಗೌಡರು ಕೂಡ ನರೇಂದ್ರ ಮೋದಿ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಈಗಾಗಲೇ ನರೇಂದ್ರ ಮೋದಿ ಅವರಿಗೆ ಸ್ವತಃ ದೂರವಾಣಿ ಕರೆ ಮಾಡಿ ಇವತ್ತು ಬೆಳಗಿನ ಸಭೆಗೂ ಕೂಡ ಆಹ್ವಾನಿಸಿದ್ರು. ಸದಾನಂದ ಗೌಡರು ನರೇಂದ್ರ ಮೋದಿ ಸಂಪುಟದಲ್ಲಿದ್ದಾರೆ. ಕರ್ನಾಟಕದಲ್ಲಿ ಒಬ್ಬ ಕ್ಲೀನ್ ಇಮೇಜ್ ಹೊಂದಿರತಕ್ಕಂಥ ರಾಜಕಾರಣಿ ಅಂತಕ್ಕಂಥ ಇಮೇಜ್ ಸದಾನಂದ ಗೌಡರಿಗಿದೆ. ಅವರು ನರೇಂದ್ರ ಮೋದಿ ಸಂಪುಟದಲ್ಲಿದ್ದಾರೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಹೆಸರು ವೆಂಕಯ್ಯ ನಾಯ್ಡು ಹಿಂದೆ ವಾಜಪೇಯಿ ಸಂಪುಟದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ವೆಂಕಯ್ಯ ನಾಯ್ಡು ಅವರು ಕೂಡ ನರೇಂದ್ರ ಮೋದಿ ಸಂಪುಟದಲ್ಲಿದ್ದಾರೆ. ನರೇಂದ್ರ ಮೋದಿ ಹೆಸರನ್ನ ಮೊದಲ ಬಾರಿಗೆ ಪ್ರಧಾನಿ ಅಭ್ಯರ್ಥಿ ಸ್ಥಾನಕ್ಕೆ ಹೇಳಿದವರು ವೆಂಕಯ್ಯ ನಾಯ್ಡು. ನರೇಂದ್ರ ಮೋದಿಯವರ ಈಗಿನ ಈಕ್ವೇಷನ್ಸ್ಗಳ ಪ್ರಕಾರ ತೀವ್ರ ಆಪ್ತರು ಹೌದು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಹೆಸರು ತಾವರ್ಚಂದ್ ಗೆಹ್ಲೋಟ್, ಮಧ್ಯಪ್ರದೇಶದವರು. ಕರ್ನಾಟಕದ ಉಸ್ತುವಾರಿ ತಾವರ್ಚಂದ್ ಗೆಹ್ಲೋಟ್ ಮಧ್ಯಪ್ರದೇಶದವರು. ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ, RSS ಹಿನ್ನೆಲೆಯವರು. ಅವರು ಕೂಡ ನರೇಂದ್ರ ಮೋದಿ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಲಿದ್ದಾರೆ. ಇನ್ನೊಂದು ಯುವ ಮುಖ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ನರೇಂದ್ರ ಮೋದಿ ಸಂಪುಟದಲ್ಲಿರಲಿದೆ, ಅದು ಸ್ಮೃತಿ ಇರಾನಿ ಅವರದು. ಅಮೇಥಿಯಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಒಂದು ಟಫ್ ಫೈಟ್ ಕೊಟ್ಟಿರ್ತಕ್ಕಂಥ ಬಿಜೆಪಿಯ ಔಟ್ಸ್ಪೋಕನ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸ್ಮೃತಿ ಇರಾನಿ ನರೇಂದ್ರ ಮೋದಿ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಲಿದ್ದಾರೆ. ಬಹುತೇಕ ಅವರಿಗೆ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್, ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಲಾಗುವುದು ಅಂತಕ್ಕಂಥದ್ದನ್ನ ಮೂಲಗಳು ಹೇಳ್ತಾ ಇವೆ. ಇನ್ನೊಂದು ಕ್ಯಾಬಿನೆಟ್ ದರ್ಜೆ ಸಚಿವರಾಗ್ತಾ ಇರತಕ್ಕಂಥವರು ರಾಮ್ ವಿಲಾಸ್ ಪಾಸ್ವಾನ್.
ದೇಶದಲ್ಲಿ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಹಿಂದೆ ಹಾಜಿಪುರ್ ಬಿಹಾರದಿಂದ ಗೆದ್ದಿದ್ರು. ನಂತರದ ಅವಧಿಯಲ್ಲಿ ವಾಜಪೇಯಿ ಸಂಪುಟವನ್ನ ಮೋದಿ ಕಾರಣದಿಂದಲೇ ಬಿಟ್ಟು UPA ತೆಕ್ಕೆಗೆ ಹೋಗಿದ್ರು. ಈಗ NDA ಹಡಗಿಗೆ ರಾಮ್ ವಿಲಾಸ್ ಪಾಸ್ವಾನ್ ಮರಳಿದ್ದಾರೆ. ರಾಮ್ ವಿಲಾಸ್ ಪಾಸ್ವಾನ್ ಕೂಡ ನರೇಂದ್ರ ಮೋದಿ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಲಿದ್ದಾರೆ. ಇನ್ನೊಂದು ಮಿತ್ರ ಪಕ್ಷಗಳ ಪರವಾಗಿ ಅನಂತ್ ಗೀತೆ ಇರಲಿದ್ದಾರೆ. ಅನಂತ್ ಗೀತೆ ಕೂಡ 6ನೇ ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಮಹಾರಾಷ್ಟ್ರದ ರಾಯಗಢದಿಂದ. ಅನಂತ್ ಗೀತೆ ಹಿಂದೆ ಕೂಡ ವಾಜಪೇಯಿ ಸಂಪುಟದಲ್ಲಿ ಸಚಿವರಾಗಿದ್ದರು, ಅನುಭವಿ. ಹೀಗಾಗಿ ಅವ್ರಿಗೂ ಕೂಡ ಶಿವಸೇನೆ ಕೋಟಾದಿಂದ ಕ್ಯಾಬಿನೆಟ್ ದರ್ಜೆ ಸಚಿವರಾಗಲಿದ್ದಾರೆ. ಚಂದ್ರಬಾಬು ನಾಯ್ಡು ಅವರ ತೆಲುಗು ದೇಶಂ ಪಕ್ಷದಿಂದ ಕ್ಯಾಬಿನೆಟ್ನಲ್ಲಿ ಅಶೋಕ್ ಗಜಪತಿ ರಾಜು ಇರಲಿದ್ದಾರೆ. ಅಶೋಕ್ ಗಜಪತಿ ರಾಜು ಇವತ್ತು ಬೆಳಗಿನ ಸಭೆಗೆ ಬಂದಿರಲಿಲ್ಲ, ಆದರೆ ನಂತರ ಬಂದು ಮೋದಿ ಅವರನ್ನ ಭೇಟಿಯಾಗಿದ್ರು. ಆಂಧ್ರದ ಕೋಟಾದಿಂದ ಅಶೋಕ್ ಗಜಪತಿ ರಾಜು ಕೇಂದ್ರದ ಕ್ಯಾಬಿನೆಟ್ನಲ್ಲಿ ಇರಲಿದ್ದಾರೆ. ಇವಿಷ್ಟು ಕ್ಯಾಬಿನೆಟ್ ದರ್ಜೆ ಸಚಿವರ ಹೆಸರುಗಳು. ಇನ್ನು MOS ಇಂಡಿಪೆಂಡೆಂಟ್ ಚಾರ್ಜ್ ಅಂತಕ್ಕಂಥದ್ದು ಕೂಡ ಇರಲಿದೆ. ಅದರಲ್ಲಿ ಪ್ರಮುಖವಾಗಿ ರಾಜ್ಯಸಭೆಯ ಸದಸ್ಯರು ಕೂಡ ಅಲ್ಲ, ಆದರೆ ಅವರಿಗೆ ನರೇಂದ್ರ ಮೋದಿ ತಮ್ಮ ಸಂಪುಟದಲ್ಲಿ ಸ್ಥಾನ ನೀಡ್ತಾ ಇದ್ದಾರೆ. ಅವರು ಪ್ರಮುಖವಾಗಿರ್ತಕ್ಕಂಥದ್ದು ನಿರ್ಮಲಾ ಸೀತಾರಾಮನ್. ನಾವು ದಿನವೂ ಟೆಲಿವಿಷನ್ ಚಾನೆಲ್ಗಳಲ್ಲಿ ನೋಡ್ತಕ್ಕಂಥ ಒಂದು ಮುಖ. ನಿರ್ಮಲಾ ಸೀತಾರಾಮನ್ ಆಂಧ್ರದವರು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಓದಿರ್ತಕ್ಕಂಥ ಎಜುಕೇಟೆಡ್ ಮಹಿಳಾ ಮೋರ್ಚಾದ ನಾಯಕಿ. ನಿರ್ಮಲಾ ಸೀತಾರಾಮನ್ ಕೂಡ ನರೇಂದ್ರ ಮೋದಿ ಸಂಪುಟದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. MOS ಇಂಡಿಪೆಂಡೆಂಟ್ ಚಾರ್ಜ್, ಸ್ವತಂತ್ರ ಪ್ರಭಾರದ ಒಂದು ಜವಾಬ್ದಾರಿಯನ್ನು ನಿರ್ಮಲಾ ಸೀತಾರಾಮನ್ಗೆ ವಹಿಸಲಾಗ್ತಾ ಇದೆ. ಇನ್ನೊಬ್ಬರು ರಾಜ್ಯಸಭೆಯ ಸದಸ್ಯರಲ್ಲ, ಅವ್ರನ್ನೂ ಕೂಡ ನರೇಂದ್ರ ಮೋದಿ ತಮ್ಮ ಸಂಪುಟದಲ್ಲಿ ಇಟ್ಕೊಂಡಿದ್ದಾರೆ. ಅವರು ಪ್ರಕಾಶ್ ಜಾವಡೇಕರ್. ಪುಣೆಯಿಂದ ಟಿಕೆಟ್ ಕೇಳಿದ್ರು, ಟಿಕೆಟ್ ಕೊಟ್ಟಿರಲಿಲ್ಲ. ಆದರೆ ಟೆಲಿವಿಷನ್ ಚಾನೆಲ್ಗಳಲ್ಲಿ ನರೇಂದ್ರ ಮೋದಿ ಅವರನ್ನ ಕಳೆದ 10 ವರ್ಷಗಳಿಂದ ಡಿಫೆಂಡ್ ಮಾಡಿದ್ದಕ್ಕಾಗಿ ಪ್ರಕಾಶ್ ಜಾವಡೇಕರ್ ಕೂಡ MOS ಇಂಡಿಪೆಂಡೆಂಟ್ ಚಾರ್ಜ್ ಆಗಿ ನರೇಂದ್ರ ಮೋದಿ ಸಂಪುಟವನ್ನು ಸೇರ್ತಾ ಇದ್ದಾರೆ. ಇನ್ನೊಂದು ಹೆಸರು ಒಡಿಸ್ಸಾದಿಂದ ಧರ್ಮೇಂದ್ರ ಪ್ರಧಾನ್. ಕರ್ನಾಟಕದಲ್ಲಿ ಬಿಜೆಪಿಯ ಬಿಕ್ಕಟ್ಟಿನ ಕಾಲದಲ್ಲಿ ಧರ್ಮೇಂದ್ರ ಪ್ರಧಾನ್ ಕರ್ನಾಟಕದ ಉಸ್ತುವಾರಿಯಾಗಿದ್ದರು. ಹಿಂದೆ ಅವರ ತಂದೆ ದೇವೇಂದ್ರ ಪ್ರಧಾನ್ ವಾಜಪೇಯಿ ಸಂಪುಟದಲ್ಲಿ ಸಚಿವರಾಗಿದ್ದರು. ಒಡಿಸ್ಸಾಕ್ಕೆ ಸೇರಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಬಿಹಾರದ ರಾಜ್ಯಸಭಾ ಸಂಸದರಾಗಿದ್ದಾರೆ. ಅವರು ಕೂಡ ನರೇಂದ್ರ ಮೋದಿ ಸಂಪುಟದಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಅನ್ನು ಪಡೆಯಲಿದ್ದಾರೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಹೆಸರು ಕೂಡ ಇದೆ. ನಾನು ಕ್ಯಾಬಿನೆಟ್ 2 ಹೆಸರುಗಳನ್ನು ನಾನು ಮತ್ತೆ ಹೇಳಬೇಕಾಗಿದೆ. ಅದೊಂದು ಗೋಪಿನಾಥ್ ಮುಂದೆ, ಮಹಾರಾಷ್ಟ್ರದ ಪ್ರಮುಖವಾಗಿರ್ತಕ್ಕಂಥ ಬಿಜೆಪಿ ನಾಯಕ. ಬಹುತೇಕ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೋಪಿನಾಥ್ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಹೊರಹೊಮ್ಮಬಹುದು ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇದೆ. ಗೋಪಿನಾಥ್ ಮುಂದೆ ನರೇಂದ್ರ ಮೋದಿ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಲಿದ್ದಾರೆ. ಗೋಪಿನಾಥ್ ಮುಂದೆ ಪ್ರಮೋದ್ ಮಹಾಜನ್ ಅವರ ತೀರಾ ಆಪ್ತ ಮತ್ತು ಅವರ ಬಂಧು ಕೂಡ ಹೌದು, ಅವರ ರಿಲೇಟಿವ್ ಕೂಡ ಹೌದು. ಗೋಪಿನಾಥ್ ಮುಂದೆ ನರೇಂದ್ರ ಮೋದಿ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಲಿದ್ದಾರೆ. ಬಹುತೇಕ ಅವರಿಗೆ ಶರದ್ ಪವಾರ್ ನಿರ್ವಹಿಸುತ್ತಿದ್ದ ಕೃಷಿ ಸಚಿವ ಖಾತೆ ದೊರೆಯಬಹುದು ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇದೆ. ಇನ್ನೊಂದು ಪ್ರಮುಖ ಹೆಸರು ನಿತಿನ್ ಗಡ್ಕರಿ. ನಿತಿನ್ ಗಡ್ಕರಿ ಪೂರ್ತಿ ಮೇಲೆ ಆರೋಪ ಬಂದ ಹಿನ್ನೆಲೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನ ತ್ಯಜಿಸ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು. ಆದರೆ ನಿತಿನ್ ಗಡ್ಕರಿ ನಂತರ RSS ಮತ್ತು ನರೇಂದ್ರ ಮೋದಿ ಮಧ್ಯೆ ಸೇತುವೆಯಾಗಿ ಕೆಲಸವನ್ನ ನಿರ್ವಹಿಸಿರ್ತಕ್ಕಂಥವರು. RSSನ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರಿಗೆ ನಿತಿನ್ ಗಡ್ಕರಿ ತೀರಾ ಆಪ್ತ. ನಿತಿನ್ ಗಡ್ಕರಿ ನಾಗ್ಪುರದಿಂದ ರೆಕಾರ್ಡ್ ಮಾರ್ಜಿನ್ ನಲ್ಲಿ ಈ ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ. ನಿತಿನ್ ಗಡ್ಕರಿ ನರೇಂದ್ರ ಮೋದಿ ಸಂಪುಟದಲ್ಲಿದ್ದಾರೆ. ಪ್ರಮುಖವಾಗಿ ಮೂಲಭೂತ ಸೌಕರ್ಯ ಅಂತಕ್ಕಂಥ ಇನ್ನೊಂದು ಹೊಸ ಖಾತೆ ಹೆಸರನ್ನ ನಾವು ಕೇಳ್ತಾ ಇದ್ದೀವಿ. ಅದರಲ್ಲಿ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಭೂ ಸಾರಿಗೆ ಇರುತ್ತೆ, ಸಿವಿಲ್ ಏವಿಯೇಷನ್ ವಿಮಾನಯಾನ ಖಾತೆ ಇರುತ್ತೆ ಮತ್ತು ಶಿಪ್ಪಿಂಗ್ ಮಿನಿಸ್ಟ್ರಿಯನ್ನ ಕೂಡ ಒಂದು ಕಡೆ ಮಾಡಿ ಅಂತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿ ರೂಪುಗೊಳ್ತಾ ಇದೆ. ಅದರ ಉಸ್ತುವಾರಿಯನ್ನ ನಿತಿನ್ ಗಡ್ಕರಿಗೆ ವಹಿಸಬಹುದು ಅಂತಕ್ಕಂಥದ್ದನ್ನ ಮೋದಿ ಆಪ್ತ ಮೂಲಗಳು ಹೇಳ್ತಾ ಇವೆ. ನಿತಿನ್ ಗಡ್ಕರಿ ಹಿಂದೆ ಮಹಾರಾಷ್ಟ್ರದಲ್ಲಿ 95ರಿಂದ 99ರವರೆಗೆ ರಾಜ್ಯ ಸರ್ಕಾರ ಬಿಜೆಪಿಯದ್ದಿದ್ದಾಗ ನಿತಿನ್ ಗಡ್ಕರಿ ಆಗಿನ ಮನೋಹರ್ ಜೋಶಿ ಸಂಪುಟದಲ್ಲಿ ಹೈವೇ ಸಚಿವರಾಗಿದ್ರು, ಅಂದ್ರೆ PWD ಸಚಿವರಾಗಿದ್ರು. ನಿತಿನ್ ಗಡ್ಕರಿ ಮುಂಬೈ ಪುಣಾ ಎಕ್ಸ್ಪ್ರೆಸ್ ಹೈವೇಯನ್ನ ರೆಕಾರ್ಡ್ ಟೈಮ್ ನಲ್ಲಿ ಮುಗಿಸಿರ್ತಕ್ಕಂಥ ಒಂದು ಕೀರ್ತಿ ನಿತಿನ್ ಗಡ್ಕರಿಗಿದೆ. ಹೀಗಾಗಿ ನಿತಿನ್ ಗಡ್ಕರಿ ನರೇಂದ್ರ ಮೋದಿ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಲಿದ್ದಾರೆ.
ಇನ್ನೂ ಅನೇಕ ಹೆಸರುಗಳಿವೆ. ಒರಿಸ್ಸಾದಿಂದ ಜುಯಲ್ ಓರಾಮ್, ನಾರ್ತ್ ಈಸ್ಟ್ ಇಂದ ಕಿರಣ್ ರಿಜಿಜು, ಅರುಣಾಚಲ್ ಪ್ರದೇಶದಿಂದ ಹೊಸದಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಸಂಸದ, ಅವರು ಕೂಡ ನರೇಂದ್ರ ಮೋದಿ ಸಂಪುಟದಲ್ಲಿ ಇರಲಿದ್ದಾರೆ. ಉಮಾ ಭಾರತಿ ಕರ್ನಾಟಕದ ಹುಬ್ಬಳ್ಳಿಯ ಈದ್ಗಾ ಮೈದಾನ್ ಹೋರಾಟದ ಕಾರಣದಿಂದ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸ್ಥಾನ ಬಿಡಬೇಕಾಯಿತು. ಈಗ ಉಮಾ ಭಾರತಿ ಕೂಡ ಸಂಪುಟದಲ್ಲಿ ಸೇರ್ಪಡೆಯಾಗಲಿದ್ದಾರೆ. ಬಿಹಾರದಿಂದ ರಾಧಾ ಮೋಹನ್ ಸಿಂಗ್ ಇದ್ದಾರೆ. ಉತ್ತರ ಪ್ರದೇಶದಿಂದ ಬರೇಲಿಯಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಸಂತೋಷ್ ಗಂಗ್ವಾರ್ ಸಂಪುಟದಲ್ಲಿ ಸ್ಥಾನ ಪಡೆದಿದ್ದಾರೆ. ಹೀಗೆ ಬಿಜೆಪಿ ಮೊದಲ ಬಾರಿಗೆ ಕೇಂದ್ರದಲ್ಲಿ ಸಂಪೂರ್ಣ ಅಧಿಕಾರವನ್ನು ಅನುಭವಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ಬಿಜೆಪಿಯ ಎಲ್ಲ ನೋನ್ ನೇಮ್ಸ್ಗಳು ಅಧಿಕಾರದ ಪಟ್ಟಿಯಲ್ಲಿವೆ. ಒಂದು ಹೆಸರು ಮಿಸ್ ಆಗಿರ್ತಕ್ಕಂಥದ್ದು ನವಿತಾ, ಮುರಳಿ ಮನೋಹರ್ ಜೋಶಿ. ಮುರಳಿ ಮನೋಹರ್ ಜೋಶಿ ಅವರಿಗೆ ಯಾವ ಒಂದು ಪಟ್ಟವನ್ನ ನರೇಂದ್ರ ಮೋದಿ ಕಟ್ತಾರೆ ಅಂತಕ್ಕಂಥದ್ದು ಮುಖ್ಯ. ವಾರಣಾಸಿ ಸ್ಥಾನವನ್ನ ಮುರಳಿ ಮನೋಹರ್ ಜೋಶಿ ನರೇಂದ್ರ ಮೋದಿ ಕಾರಣದಿಂದ ಬಿಟ್ಟು ಕಾನ್ಪುರ್ಗೆ ತೆರಳಬೇಕಾಯಿತು. ಮುರಳಿ ಮನೋಹರ್ ಜೋಶಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿ ಇವರನ್ನ ನರೇಂದ್ರ ಮೋದಿ ಹೇಗೆ ಅಕಾಮಡೇಟ್ ಮಾಡ್ತಾರೆ ಅಂತಕ್ಕಂಥದ್ದು ಪ್ರಾಯಶಃ ಮುಂಬರುವ ದಿನಗಳಲ್ಲಿ ಇರ್ತಕ್ಕಂಥ ಕುತೂಹಲ. ಇವತ್ತು ರಾತ್ರಿ ಅಥವಾ ನಾಳೆ ಮಧ್ಯಾಹ್ನದವರೆಗೆ ನರೇಂದ್ರ ಮೋದಿ ನವಾಜ್ ಶರೀಫ್ ಸೇರಿದಂತೆ ಇತರರ ಜೊತೆ ಬೈಲ್ಯಾಟ್ರಲ್ ಟಾಕ್ಸ್ ನಲ್ಲಿರ್ತಾರೆ. ನಾಳೆ ಸಂಜೆ ಮೋದಿ ಅವರ ಮೊದಲ ಕ್ಯಾಬಿನೆಟ್ ಸಭೆ ಕೂಡ ನಡೆಯಲಿದೆ. ನವಿತಾ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಾಥ್ ನಿಮ್ಮೆಲ್ಲ ಮಾಹಿತಿಗೆ.